ಫ್ರೆಂಡ್ಸ್, ನಾನು ಯಾವುದೇ ಬೆಣ್ಣೆ ತುಪ್ಪ ಮುದ್ದೆಗೆ ಹಾಕಿಲ್ಲ, ಅಷ್ಟು ಚೆನ್ನಾಗಿ ಮುದ್ದೆ ಬಂದಿದೆ. ಮತ್ತು ಇದು ಮಶ್ರೂಮು ಮತ್ತು ಆಲೂಗಡ್ಡೆ ಕೂಡಿಸಿ ಮಾಡಿರುವಂಥ ಯಾವುದೇ ಮಟನ್ ಸಾರಿಗೂ ಕಮ್ಮಿ ಇಲ್ಲದಂಥ ಸಾಂಬಾರು. ಫ್ರೆಂಡ್ಸ್, ಇದು ತಿಂದರೆ ನಮಗೆ ಮಟನ್ ಸಾರು ತಿಂದಷ್ಟೇ ಫೀಲಿಂಗ್. ನೋಡಿದ್ರೆ ನೋಡಿ ಫ್ರೆಂಡ್ಸ್, ಇದನ್ನು ಒಂದು ಸರಿ ಮಾಡಿ ನೀವು ನೋಡಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತ. ಆಮೇಲೆ ನಮಗೆ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾವುದೇ ಮಟನ್ ಸಾರಿಗೂ ಇದು ಕಡಿಮೆ ಇಲ್ಲ, ಅಂಥ ಟೇಸ್ಟು ಇದಿರುತ್ತೆ ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಮಶ್ರೂಮ್ ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡಿ ನಾನು ಒಳ್ಳೆ ಕರಿ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಅದಕ್ಕೆ ಏನೇನು ಜೋಡಿಸ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಗಸಗಸೆ, ಚಕ್ಕೆ ಸ್ವಲ್ಪ, 2 ಏಲಕ್ಕಿ, ಲವಂಗ, ಕೊತ್ತಂಬರಿ, ಬ್ಯಾಡಗಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ, ಆ ಪೌಡರು, ಮತ್ತು ಬೆಳ್ಳುಳ್ಳಿ, ಶುಂಠಿ ಇದಾಯಿತು ಫ್ರೆಂಡ್ಸ್. ಮತ್ತು ಈರುಳ್ಳಿ ಮತ್ತು ಟೊಮಟೊ, ತೆಂಗಿನಕಾಯಿ ಎಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಚಿಪ್ಪೆ ತೆಗೆದು ಎಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 2 ಸರಿ ನೀಟಾಗಿ ತೊಳೆದುಬಿಟ್ಟು ಹಚ್ಚಿ, ಫಸ್ಟೇ ಉಂಡುಂಡು ತೊಳೆದುಬಿಟ್ಟು ಆಮೇಲೆ ಹಚ್ಚಿದ್ದೀನಿ ಫ್ರೆಂಡ್ಸ್. ಅದು ಸತ್ವ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಚ್ಚಿದ ಮೇಲೆ ತೊಳಿಬಾರ್ದು ಯಾವುದೇ ಆಗಲಿ, ಫಸ್ಟೇ ನಾವು ತೊಳೆದುಬಿಟ್ಟು ಹಚ್ಚಬೇಕು ಫ್ರೆಂಡ್ಸ್. 4 ಹೋಳಾಗಿ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಕರಿ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ಇದು ಒಳ್ಳೆ ನಾವು ಮಟನ್ ಸಾರು ತಿಂದಷ್ಟು ಫೀಲಿಂಗ್ ಆಗುತ್ತೆ, ಇದು ಅಷ್ಟು ಚೆನ್ನಾಗಿ ಆಗುತ್ತೆ. ನಾನಿವಾಗ ಯಾವ ಥರ ಮಾಡೋದಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಇವೆಷ್ಟೆಲ್ಲ ತೆಗೆದುಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಉದ್ದಾಗಿರೋದೆಲ್ಲ ಕಟ್ ಮಾಡಿದ್ದೀನಿ ನಾನು, ಫುಲ್ ಹಚ್ಚಲಿಲ್ಲ, ಅದನ್ನು ಸ್ವಲ್ಪ ತೆಗೆದೆ. ಫ್ರೆಂಡ್ಸ್, ಈಗ ನಾನು ಇದೆಲ್ಲ ಜೋಡಿಸ್ಕೊಂಡಿದ್ನೆಲ್ಲ ಈಗ ಮಿಕ್ಸಿಗೆ ಹಾಕೋಣ ಫ್ರೆಂಡ್ಸ್. ಗಸಗಸೆ ಸ್ವಲ್ಪ, ಗಸಗಸೆ ಜಾಸ್ತಿ ಇದ್ದರೆ ಟೇಸ್ಟ್ ಜಾಸ್ತಿ ಬರುತ್ತೆ ಫ್ರೆಂಡ್ಸ್, ಅದಕ್ಕೆ ನಾನು ಸ್ವಲ್ಪ ಗಸಗಸೆ ಜಾಸ್ತಿ ಹಾಕಿದ್ದೀನಿ. ಇದೆಲ್ಲ ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಹಾಕಿದೆ ಫ್ರೆಂಡ್ಸ್. ನಾನು 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಒಂದು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಅದಕ್ಕೆ ನಾನು ಬ್ಯಾಡಗಿ ಹಾಕ್ಕೊಂಡಿದ್ದೀನಿ. ಇದು ಗುಂಟೂರು ಹಾಕ್ಕೊಂಡಿದ್ದೀನಿ ನಾನು. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರು, ನಾನು ಗುಂಟೂರು 2 ಹಾಕ್ಕೊಂಡಿದ್ದೀನಿ, ನಮಗೆ ಖಾರ ಜಾಸ್ತಿ ಬೇಕು. ಹಾಗಾಗಿ ಇದೆಲ್ಲ ಮಿಕ್ಸಿ ಮಾಡ್ಕೊಂಡು ನಿಮ್ಗೆ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಇವಾಗ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇಷ್ಟು ಎಣ್ಣೆ ಹಾಕಿದ್ದೀನಿ. ಫಸ್ಟು ಟೊಮಟೊ, ಫಸ್ಟು ಈರುಳ್ಳಿ ಹಾಕೋಣ. ಇಷ್ಟು ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್. ಇದು ಒಳ್ಳೆ ಟೇಸ್ಟಿಯಾಗಿರುತ್ತೆ, ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇದು ಒಗ್ಗರಣೆಗೆ ಇಷ್ಟೇ ಸಾಕು. ಈರುಳ್ಳಿ ಒಂದೇ ಹಾಕ್ತೀನಿ, ಸಾಸಿವೆ ಅದು ಏನೂ ಹಾಕಲ್ಲ. ಇದು ಸೇಮ್ ನಾನ್ ವೆಜ್ ಮಾಡ್ದಂಗೆ ಮಾಡಬೇಕು ಫ್ರೆಂಡ್ಸ್. ಸಾಸಿವೆ ಜೀರಿಗೆ ಏನೂ ಹಾಕೋದು ಬೇಡ, ಮಸಾಲೆ ಹಾಕಿದ್ದೀವಲ್ವ ಅಷ್ಟು ಸಾಕು. ಈರುಳ್ಳಿ ಹಾಕಿ
ಫ್ರೆಂಡ್ಸ್, ನಮ್ಮ ಹಳ್ಳಿಗಳ ಕಡೆ ಇದು ನೆಲದಲ್ಲೇ ನ್ಯಾಚುರಲ್ ಮಶ್ರೂಮ್ ಸಿಗುತ್ತೆ. ಅದಂತೂ ಇನ್ನೂ ಇದರ ಅಷ್ಟು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನಮ್ಮ ಮಳೆಗಾಲದಲ್ಲಿ ನಮ್ಮ ಹಳ್ಳಿ ಕಡೆ ನ್ಯಾಚುರಲ್ಲು ಮಶ್ರೂಮ್ ಸಿಗುತ್ತೆ. ಇದೆಲ್ಲ ರೆಡಿಮೇಡ್ ತೊಗೊತಾ ಇದ್ದೀವಿ ನಾವು ಬೆಂಗಳೂರಲ್ಲಿ. ಅಲ್ಲಾದರೆ ಇನ್ನೂ ಒಳ್ಳೆ ಟೇಸ್ಟ್ ಇರುತ್ತೆ. ಸ್ವಲ್ಪ ಫ್ರೈ ಆಗಿಬಿಟ್ರೆ ಸಾಕು ಈರುಳ್ಳಿ. ಮುದ್ದೆಗೆ ಇದು ತುಂಬ ಕಾಂಬಿನೇಷನ್ ಫ್ರೆಂಡ್ಸ್. ಮುದ್ದೆಗೂ ತಿನ್ಬೋದು, ಚಪಾತಿಗೆ ತಿನ್ಬೋದು, ಅನ್ನಕ್ಕೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಇಡೀ ಹಾಕ್ಬಿಟ್ರೆ ಒಂದು 4-5 ಒಳ್ಳೆ ಕಲರ್ ಬರುತ್ತೆ. ನಾನು ಗುಂಟೂರು ಹಾಕಿದ್ದೀನಿ ಒಂದು 4-5 ಮೆಣಸಿನ್ಕಾಯಿ, ನಮಗೆ ಖಾರ ಬೇಕು. ಫ್ರೆಂಡ್ಸ್, ಈಗ ಮಶ್ರೂಮ್ ಹಾಕೋಣ. ಈರುಳ್ಳಿ ಮಶ್ರೂಮು ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಅರಿಶಿಣ ಪುಡಿ ಹಾಕೋಣ ಫ್ರೆಂಡ್ಸ್. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕೋಣ ಕಲರ್ಗೆ. ಇದು ಯಾವುದೇ ಮಟನ್ ಸಾರಿಗೆ ಕಡಿಮೆ ಇರಲ್ಲ ಫ್ರೆಂಡ್ಸ್ ಟೇಸ್ಟ್. ಮಟನ್ ಸಾರು ತಿಂದಾಗೇ ಫೀಲಿಂಗ್ ಆಗುತ್ತೆ. ಸ್ವಲ್ಪ ಇದು ನೀರು ಥರ ಬಿಟ್ಕೊಳ್ಳಿ. ಆಮೇಲೆ ನಾವು ಖಾರ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿದ್ರೆ ಇದೆಲ್ಲ ನೀರು ಬಿಟ್ಕೊಂತ ಈಗ ಸ್ವಲ್ಪ ಎಲ್ಲ ಉಪ್ಪು ಎಲ್ಲ ಇದು. ಫ್ರೆಂಡ್ಸ್, ಈಗ ಆಲೂಗಡ್ಡೆ ಹಾಕ್ಬಿಡೋಣ. ಆಲೂಗಡ್ಡೆ ಹಚ್ಚಿಟ್ಕೊಂಡಿದ್ನಲ್ವ, ಆಲೂಗಡ್ಡೆನೂ ಹಾಕ್ಬಿಡೋಣ ಫ್ರೆಂಡ್ಸ್. ಇದು ಆಲೂಗಡ್ಡೆಗೂ ಮಶ್ರೂಮು ಒಳ್ಳೆ ಕಾಂಬಿನೇಷನ್. ಈಗ ಖಾರ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಮಶ್ರೂಮು, ಈರುಳ್ಳಿ, ಆಲೂಗಡ್ಡೆ ಎಲ್ಲ ಹಾಕಿದ್ವಾ. ಈಗ 2 ನಿಮಿಷ ಅದು ಕುದೀತಾ ಇರಲಿ. ಇವಾಗ ಖಾರ ರೆಡಿ ಮಾಡ್ಕೊಂಬಿಡೋಣ.
ಫ್ರೆಂಡ್ಸ್ ನೋಡಿದ್ರೆ ಆ ಮಶ್ರೂಮ್ ಒಳಗಿರೋದು ನೀರೆಲ್ಲ ಒಂದು ಸ್ವಲ್ಪ ಇಂಗಿಸ್ತೀನಿ ಫ್ರೆಂಡ್ಸ್. ನಾನು ಸೇಮ್ ಮಟನ್ ಥರನೇ ಮಾಡ್ತೀನಿ ನಾನು, ಯಾಕೆಂದರೆ ಅದರಲ್ಲಿ ಒಂದು ಸ್ವಲ್ಪ ನೀರು ಬಿಟ್ಕೊಳುತ್ತಲ್ವ, ಆ ನೀರೆಲ್ಲ ಇಂಗಿಸ್ಬಿಡ್ತೀನಿ ನಾನು ಈ ಥರ. ಈಗ ನೋಡಿ ಎಲ್ಲ ರೆಡಿ ಆಯಿತು, ಆಲೂಗಡ್ಡೆನೂ ಹಾಕಿದ್ದೀನಿ. ಈಗ ಖಾರ ತಿರುಕೊಂಡಿದ್ದೀನಿ ಎಲ್ಲ ಫ್ರೆಂಡ್ಸ್. ಎಲ್ಲ ಮಸಾಲೆ ತೋರಿಸಿದ್ನಲ್ಲ ಅದೆಲ್ಲ ತಿರ್ಕೊಂಡು ಸ್ವಲ್ಪ ಖಾರದ ಪುಡಿನ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಆಯಿತು. ಇನ್ನು ಸ್ವಲ್ಪ ಈ ಮಿಕ್ಸಿ ತೊಳೆದಿದ್ದು ಜಾರ್ ತೊಳೆದ ನೀರು ಸ್ವಲ್ಪ ಹಾಕ್ಬಿಟ್ರೆ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಒಳ್ಳೆ ಮಟನ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ಲಾಸ್ಟು ಟೊಮೊಟೊ ಮತ್ತು ಸಾಲ್ಟು ಹಾಕ್ಬಿಟ್ಟೆ, ಮುಗೀತು ಫ್ರೆಂಡ್ಸ್. ಮಶ್ರೂಮ್ ಆಲೂ ಮಿಕ್ಸ್ ಕರಿ. ಫ್ರೆಂಡ್ಸ್ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಮಶ್ರೂಮ್ ಕರಿ ಮುದ್ದೆ ಎರಡು ತಿಂತಾಯಿದ್ರೆ ಸೇಮ್ ಮಟನ್ ಸಾರು ಮುದ್ದೆ ತಿಂದಾಗ ಆಗುತ್ತೆ. ಫ್ರೆಂಡ್ಸ್ ಈಗ ಒಂದು ಸೈಡು ಮುದ್ದೆಗೆ ಇಟ್ಬಿಡ್ತೀನಿ. ಅನ್ನ ರೆಡಿ ಆಯಿತು, ಈಗ ಮುದ್ದೆಗೆ ಇಡ್ತೀನಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಈಗ ಮಶ್ರೂಮ್ ಸಾರು ಮಾಡಿದ್ನ, ಈಗ ಮುದ್ದೆ ಮಾಡಿಬಿಡೋಣ ಫ್ರೆಂಡ್ಸ್. ಮಶ್ರೂಮ್ ಸಾಂಬಾರು ಮುದ್ದೆ ಒಳ್ಳೆ ಕಾಂಬಿನೇಷನ್. ನಾನು ಅನ್ನ ಏನಕ್ಕೆ ಹಾಕ್ದೆ ಅಂದರೆ ಗಂಟಾಗಲ್ಲ ಮುದ್ದೆ. ಇದನ್ನು ಹಿಟ್ಟೂ ಕಲಿಸ್ಬೋದು ನಾವು. ಅನ್ನ ಹಾಕಿದರೆ ನಾವು ಅನ್ನ ಹಾಕೋ ರೂಢಿ ಇದೆ ನಮ್ಮ ಮನೆಯಲ್ಲಿ, ಅದಕ್ಕೆ ನಾನು ಅನ್ನ ಹಾಕಿ ಮುದ್ದೆ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಕೆಲವರು ಇದನ್ನು ಮಾಡ್ತಾರೆ, ಹಿಟ್ಟು ಕಲಸಿ ಮಾಡ್ತಾರೆ, ಇದು ಅವ್ರು ಯಾವುದೇ ಇದು ಹಾಕಲ್ಲ. ನಾನು ಅನ್ನ ಹಾಕಿ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಇದು ಅನ್ನ ಒಂದು ಸ್ವಲ್ಪ ಹಾಕ್ಬಿಟ್ರೆ ನಾವು ಮುದ್ದೆಗೆ ಒಂದು ಚೂರು ಗಂಟಾಗಲ್ಲ ಮುದ್ದೆ. 5 ಮಿನಿಟ್ಸಿಗೆ ಮುದ್ದೆ ಆಗೋಯ್ತು ಫ್ರೆಂಡ್ಸ್. ಇದು ನೀರು ಕುದಿಯೋದಷ್ಟೇ, ಮುದ್ದೆ ಆಗೋಯ್ತು ನಮ್ಮದು. ತೋರಿಸ್ತೀನಿ ನಮ್ಮದು ಯಾವ ಥರ ನಾವು ಮುದ್ದೆ ಮಾಡ್ತೀವಿ ಅಂತ ನೋಡಿ ಫ್ರೆಂಡ್ಸ್. ಇಟ್ಟಿದ್ದೀನಿ, 5 ಮಿನಿಟ್ಸು ಮುದ್ದೆ ಆಗೋಗುತ್ತೆ ನೋಡಿ. ಹಿಟ್ಟು ಹಾಕ್ಬಿಡೋಣ. ನಾನೆಲ್ಲ ಜರಡಿ ಮಾಡಿಕೊಂಡು ಡಬ್ಬಿಗೆ ತುಂಬ್ಕೊಂಡಿರ್ತೀನಿ ಹಿಟ್ಟು. ಇಷ್ಟೇ ಫ್ರೆಂಡ್ಸ್. ಒಬ್ಬರು ಹಿಟ್ಟು ಹಾಕ್ಬಿಟ್ಟು ಹಾಗೆ ತಿರುಗಿಸ್ಬಿಡ್ತಾರೆ, ನಾವು ಆ ಥರ ತಿರುಗಿಸಲ್ಲ, ಅದನ್ನು ಕುದಿಸ್ತೀವಿ ನಾವು. ಅದು ಕುದಿಸಿದಾಗ ಒಳ್ಳೆ ಜಿಗಿ ಬರುತ್ತೆ ಮುದ್ದೆ ಫ್ರೆಂಡ್ಸ್. ಮುದ್ದೆ ಸೀಕ್ರೆಟ್ ಏನು ಗೊತ್ತಾ,
ನಾವು ಈ ಥರ ತಿರುಗಿಸಿದಾಗ ಅದು ತುಂಬ ಲೂಸಾಗಿ ತಿರುಗಿಸಿದ್ರೆ ಅದು ತೆಳ್ಳಗಾಗುತ್ತೆ ಮುದ್ದೆ ಅಂತ. ಸ್ವಲ್ಪ ಟೈಟ್ ಆದರೆ ಇನ್ನೂ ಸ್ವಲ್ಪ ಹಿಟ್ಟಿಡಿಸುತ್ತೆ ಅಂತ ಒಂದು ಟಿಪ್ಸ್. ನೋಡಿ ಈ ಥರ ಕುದಿಸ್ತೀವಿ ಫ್ರೆಂಡ್ಸ್ ನಾವು ಮುದ್ದೆನ. ಈ ಥರ ಕುದಿಬೇಕು ಮುದ್ದೆ. ಈ ಥರ ಕುದ್ದಾಗ ಮುದ್ದೆ ಜಿಗಿ ಬರುತ್ತೆ. ನೋಡಿ ಈ ಥರ ಕುದಿಸ್ಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಸುಮ್ಮನೆ ಹಿಟ್ಟಾಕಿ ತಿರುಗಿಸೇ ಬಿಡ್ತಾರೆ ಅವರು. ನಾವು ಆ ಥರ ತಿರುಗಿಸಲ್ಲ. ನೋಡಿ ಫ್ರೆಂಡ್ಸ್ 5 ಮಿನಿಟ್ಸಿಗೆ ಮುದ್ದೆ ಆಗೋಯ್ತು. ಎಲ್ಲ ಅಡುಗೆಗಿಂತ ಮುದ್ದೆ ಮಾಡೋ ಅಂಥ ಈಸಿ ಅಡುಗೆ ಯಾವುದೂ ಇಲ್ಲ. 5 ಮಿನಿಟ್ಸಿಗೆ ಮುದ್ದೆ ಆಗೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಎಷ್ಟು ಕುದಿಸ್ತೀವಿ ಆಗ ಮುದ್ದೆ ತುಂಬ ಜಿಗಿ ಬರುತ್ತೆ. ಇದು ನಾವು ಯಾವಾಗ ಕೂಡಿಸ್ಬೇಕು ಅಂದರೆ ಸ್ವಲ್ಪ ಹೊಗೆ ಜಾಸ್ತಿ ಬರುತ್ತೆ ಮುದ್ದೆ ಮೇಲೆ. ಕುದ್ದು 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 ಒಂಥರ ಹೊಗೆ ಜಾಸ್ತಿ ಬರುತ್ತೆ. ಆವಾಗ ಇದು ಕುದ್ದಿದೆ ಅನ್ನೋ ನಮಗೆ ಗೊತ್ತಾಗ್ಬಿಡುತ್ತೆ, ಕುದ್ದಿದೆ ಅಂತ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದರೆ ಹೊಗೆ ಬರುತ್ತೆ ಮೇಲ್ಗಡೆ, ಸ್ವಲ್ಪ ಹೊಗೆ ಜಾಸ್ತಿ ಬರುತ್ತೆ. ನೋಡಿದ್ರೆ ಹೊಗೆಗೆ ಬರೋ ಸ್ಟಾರ್ಟ್ ಆಯಿತು. ನೋಡಿದ್ರೆ ಹೊಗೆ, ಆವಾಗ ಇನ್ನೇನು ಕುದೀತಾ ಇದೆ ಅಂತ ಅರ್ಥ. ಸ್ವಲ್ಪ ಕುದಿಬೇಕು. ಕುದ್ರೇ ಹಸಿ ವಾಸನೆ ಎಲ್ಲ ಹೋಗುತ್ತೆ ಮತ್ತು ಜಿಗಿ ಬರುತ್ತೆ ಮುದ್ದೆ. ಈಗ ತಿರುಗಿಸ್ಬಿಡೋಣ ಫ್ರೆಂಡ್ಸ್. ಯಾವುದೇ ಒಂದು ಗಂಟಾಗಲ್ಲ ಮುದ್ದೆ. ನೋಡಿದ್ರಾ, ಹಿಟ್ಟು ಕರೆಕ್ಟಾಗಿ ಆಯಿತು. ಇಷ್ಟೇ ಫ್ರೆಂಡ್ಸ್ ಮುದ್ದೆ. 5 ಮಿನಿಟ್ಸಿಗೆ ಮುದ್ದೆ ಆಗೋಯ್ತು. ಇದನ್ನು ಈಗ ನೀಟಾಗಿ ಕಲಸಿಬಿಟ್ಟು ಉಂಡೆಗಟ್ಟೋದು ಅಷ್ಟೇ ಕೆಲಸ. ಸುಮ್ಮನೆ ಹಿಂಗಿರ್ತಾರೆ ಅಷ್ಟೇ ಫ್ರೆಂಡ್ಸ್. ನೋಡಿದ್ರೆ ಎಷ್ಟು ಜಿಗಿ ಬಂದಿದೆ ನೋಡಿ ಮುದ್ದೆ. ನೋಡಿದ್ರೆ ನನಗೆ ತಿರ್ಗ್ಸೋಕ್ಕೆ ಆಗಲ್ಲ, ಅಷ್ಟು ಜಿಗಿ ಇದೆ ಮುದ್ದೆ. ನೋಡಿದ್ರೆ ನನಗೆ ಹಿಂಗೆ ಕೋಲಿಂದ ತಿರ್ಗ್ಸೋಕ್ಕಾಗಲ್ಲ ನೋಡ್ರಿ, ಅಷ್ಟು ಜಿಗಿ ಬರುತ್ತೆ ಮುದ್ದೆ, ರಾಗಿ ಮುದ್ದೆ. 5 ಮಿನಿಟ್ಸಿಗೆ ಮುದ್ದೆ ಆಗೋಯ್ತು. ನೋಡಿದ್ರೆ ಜಿಗಿ, ನೋಡಿದ್ರೆ ನನಗೆ ತಿರ್ಗ್ಸೋಕ್ಕಾಗಲ್ಲ. ಇಷ್ಟೇ ನೋಡಿ ಫ್ರೆಂಡ್ಸ್, ಉಂಡೆಗಟ್ಟಿದ್ರೆ ಮುದ್ದೆ ಕೆಲಸ ಮುಗೀತು. ಫ್ರೆಂಡ್ಸ್, ನಾನು ಯಾವುದೇ ಬೆಣ್ಣೆ ತುಪ್ಪ ಮುದ್ದೆಗೆ ಹಾಕಿಲ್ಲ, ಅಷ್ಟು ಚೆನ್ನಾಗಿ ಮುದ್ದೆ ಬಂದಿದೆ. ಮತ್ತು ಇದು ಮಶ್ರೂಮು ಮತ್ತು ಆಲೂಗಡ್ಡೆ ಕೂಡಿಸಿ ಮಾಡಿರುವಂಥ ಯಾವುದೇ ಮಟನ್ ಸಾರಿಗೂ ಕಮ್ಮಿ ಇಲ್ಲದಂಥ ಸಾಂಬಾರು. ಫ್ರೆಂಡ್ಸ್, ಇದು ತಿಂದರೆ ನಮಗೆ ಮಟನ್ ಸಾರು ತಿಂದಷ್ಟೇ ಫೀಲಿಂಗು. ನೋಡಿದ್ರೆ ನೋಡಿ ಫ್ರೆಂಡ್ಸ್, ಇದನ್ನು ಒಂದು ಸರಿ ಮಾಡಿ ನೀವು ನೋಡಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತ. ಆಮೇಲೆ ನಮಗೆ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾವುದೇ ಮಟನ್ ಸಾರಿಗೂ ಇದು ಕಡಿಮೆ ಇಲ್ಲ, ಅಂಥ ಟೇಸ್ಟ್ ಇದಿರುತ್ತೆ ಫ್ರೆಂಡ್ಸ್ ಇದು.